ಗುರು ಪೂರ್ಣಿಮಾದಂದು ರಾಶಿಗನುಸಾರ ಈ ಕೆಲಸ ಮಾಡಿದರೆ ವರ್ಷಪೂರ್ತಿ ಮನೆಯಲ್ಲಿ ಸಮೃದ್ಧಿ. ಜ್ಯೋತಿಷ್ಯದಲ್ಲಿ ಗುರು ಪೂರ್ಣಿಮಾಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ದಿನ ಗುರುವಿಗೆ ಗೌರವ ಸಲ್ಲಿಸುವ ಸಲುವಾಗಿ ನಿಮ್ಮ ರಾಶಿಗನುಗುಣವಾಗಿ ಈ ಕೆಲಸ ಮಾಡಿದರೆ ನಿಮಗೆ ಬಹಳ ಶುಭವಾಗಲಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಗುರುವನ್ನು ಹೊಂದಿರಬೇಕಾಗುವುದು ಅವಶ್ಯಕ. ಗುರುವಿಗೆ ಗೌರವ ಸಲ್ಲಿಸುವ ಸಲುವಾಗಿ ಗುರು ಪೂರ್ಣಿಮಾ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲ ಹುಣ್ಣಿಮೆಗಳಿಗೂ ಹೆಚ್ಚಿನ ಮಹತ್ವವಿದೆ, ಆದರೆ ಗುರು ಪೂರ್ಣಿಮಾವನ್ನು ವಿಧಿವಿಧಾನಗಳಿಂದ ಆಚರಿಸಲಾಗುತ್ತದೆ. ಈ ದಿನ ಜನರು ತಮ್ಮ ಗುರುಗಳನ್ನು ಪೂಜಿಸುತ್ತಾರೆ ಮತ್ತು ಅವರ ಕಾಲಿಗೆ ನಮಸ್ಕರಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ವರ್ಷ ಗುರು ಪೂರ್ಣಿಮಾ ಹಬ್ಬವನ್ನು ಜುಲೈ 21ರ ಭಾನುವಾರ ಆಚರಿಸಲಾಗುತ್ತದೆ. ಮತ್ತು ಈ ದಿನ ನೀವು ನಿಮ್ಮ ರಾಶಿ ಪ್ರಕಾರ ಕೆಲವು ವಿಶೇಷ ಪರಿಹಾರಗಳನ್ನು ಮಾಡುವುದರಿಂದ ಈ ದಿನದ ಸಂಪೂರ್ಣ ಲಾಭವನ್ನು ಪಡೆಯಬಹುದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಿಂದ ಪಡೆಯಿರಿ. 1. ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರು ಗುರು ಪೂರ್ಣಿಮಾ ದಿನದಂದು ಯಾವುದಾದರೂ ಕೆಂಪು ಧಾನ್ಯಗಳನ್ನು ದಾನ ಮಾಡಿದರೆ ಮತ್ತು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ನಿಮಗೆ ಸಾಕಷ್ಟು ಲಾಭವಾಗಲಿದೆ. ಈ ದಿನ ನೀವು ನಿಮ್ಮ ಗುರುವಿಗೆ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಒಳಿತಾಗುವುದು. ಈ ಪರಿಹಾರವನ್ನು ಮಾಡುವುದರಿಂದ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರಲಿದೆ. 2. ವೃಷಭ ರಾಶಿ. ಗುರು ಪೂರ್ಣಿಮಾ ದಿನದಂದು ವೃಷಭ ರಾಶಿಗೆ ಸೇರಿದ ಜನರು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಈ ದಿನ ನೀವು ನಿಮ್ಮ ಗುರುವಿಗೆ ಬಿಳಿ ಅಥವಾ ಬೆಳ್ಳಿ ಬಣ್ಣದ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುವುದು. 3. ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರು ಗುರು ಪೂರ್ಣಿಮಾ ದಿನದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ನೆಲೆಸುವುದು. ಈ ದಿನ ಹಸಿರು ಧಾನ್ಯ ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡಬೇಕು. ನೀವು ನಿಮ್ಮ ಗುರುವಿಗೆ ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಹೆಚ್ಚಿನ ಲಾಭವಾಗುವುದು. ನೀವು ಪಾನ್ ಅನ್ನು ದಾನ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಸಂತಸದಿಂದ ಇರುವುದು. 4. ಕಟಕ ರಾಶಿ. ಗುರು ಪೂರ್ಣಿಮಾ ದಿನದಂದು ಕಟಕ ರಾಶಿಗೆ ಸೇರಿದ ಜನರು ಬಿಳಿ ಕಾಳುಗಳು ಅಥವಾ ಸಕ್ಕರೆಯನ್ನು ದಾನ ಮಾಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ದೂರವಾಗುವುದು. ಬಿಳಿ ವಸ್ತುಗಳನ್ನು ನಿಮ್ಮ ಗುರುವಿಗೆ ದಾನವಾಗಿ ನೀಡುವುದರಿಂದ ಸಹ ನಿಮಗೆ ಒಳಿತಾಗುವುದು. ಈ ದಿನ ನೀವು ಅಗತ್ಯ ಇರುವವರಿಗೆ ಹಾಲನ್ನು ನೀಡುವುದರಿಂದ ನಿಮಗೆ ಶುಭವಾಗಲಿದೆ. 5. ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರು ಗುರು ಪೂರ್ಣಿಮಾ ದಿನದಂದು ವಿಷ್ಣು ದೇವರ ಎದುರು ತುಪ್ಪದ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜೀವನ ಸುಖಮಯವಾಗಿರುವುದು. ಈ ದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ವಿಶೇಷವಾಗಿ ಲಾಭವಾಗಲಿದೆ ಮತ್ತು ಸೂರ್ಯ ದೇವರ ಮಂತ್ರವನ್ನು ಪಠಿಸಿ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಉತ್ತಮ. ಈ ವಿಶೇಷ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುವುದು. 6. ಕನ್ಯಾ ರಾಶಿ. ಗುರು ಪೂರ್ಣಿಮಾ ದಿನದಂದು ಕನ್ಯಾ ರಾಶಿಗೆ ಸೇರಿದ ಜನರು ಅಗತ್ಯ ಇರುವ ವ್ಯಕ್ತಿಗೆ ಹೆಸರು ಕಾಳುಗಳನ್ನು ದಾನವಾಗಿ ನೀಡುವುದು ಉತ್ತಮ. ಈ ದಿನ ವಿಷ್ಣು ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ನೀವು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುವಿರಿ. ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. 7.
ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ಸಿಹಿ ತಿಂಡಿಯನ್ನು ದಾನವಾಗಿ ನೀಡುವುದರಿಂದ ಮತ್ತು ನಿಮ್ಮ ಗುರುವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಉಡುಗೊರೆಯಾಗಿ ನೀಡುವುದು ಲಾಭದಾಯಕವಾಗಿರಲಿದೆ. ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿಸಲು ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಪೂಜಿಸಿ ಮತ್ತು ಆಕೆಗೆ ಖೀರ್ ಅರ್ಪಿಸುವುದರಿಂದ ಒಳಿತಾಗುವುದು. 8. ವೃಶ್ಚಿಕ ರಾಶಿ ಗುರುಪೂರ್ಣಿಮಾ ದಿನದಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಗತ್ಯ ಇರುವವರಿಗೆ ಕೆಂಪು ಬಟ್ಟೆ ಮತ್ತು ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭವಾಗಲಿದೆ. ಈ ದಿನ ನೀವು ವಿಷ್ಣು ದೇವರನ್ನು ಮೆಚ್ಚಿಸಲು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಉತ್ತಮ. 9. ಧನುರಾಶಿ ಧನುರಾಶಿಗೆ ಸೇರಿದ ಜನರು ಗುರುಪೂರ್ಣಿಮಾ ದಿನದಂದು ವಿಷ್ಣು ದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸುವುದರಿಂದ ಮತ್ತು ಹಳದಿ ಬಟ್ಟೆಯನ್ನು ಧರಿಸಿ ವಿಷ್ಣು ದೇವರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಖುಷಿ ಹೆಚ್ಚಾಗುವುದು. ಇದರ ಜೊತೆಗೆ ಈ ಶುಭ ದಿನದಂದು ನಿಮ್ಮ ಗುರುವಿಗೆ ಹಳದಿ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. 10. ಮಕರ ರಾಶಿ ಮಕರ ರಾಶಿಯನ್ನು ಶನಿದೇವರ ರಾಶಿ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗುರುಪೂರ್ಣಿಮಾ ದಿನದಂದು ಮಕರ ರಾಶಿಗೆ ಸೇರಿದ ಜನರು ಶನಿ ಮಂತ್ರವನ್ನು ಪಠಿಸುವುದರಿಂದ ಮತ್ತು ಶನಿದೇವರ ಎದುರು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸುವುದು. 11. ಮೀನರಾಶಿ ಮೀನರಾಶಿಯನ್ನು ಗುರುವಿನ ರಾಶಿ ಎಂದು ಹೇಳಲಾಗುತ್ತದೆ. ಗುರುಪೂರ್ಣಿಮಾ ದಿನದಂದು ಮೀನರಾಶಿಗೆ ಸೇರಿದ ಜನರು ಬಾಳೆ ಗಿಡಕ್ಕೆ ನೀರು ಅರ್ಪಿಸುವುದರಿಂದ ಮತ್ತು ಬಾಳೆ ಗಿಡವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ದಿನ ಶಿವಮಂತ್ರವನ್ನು ಪಠಿಸುವುದರಿಂದ ಸಹ ನಿಮಗೆ ಶುಭವಾಗುವುದು. ಈ ದಿನ ಮೀನರಾಶಿಯವರು ಹಳದಿ ವಸ್ತುಗಳನ್ನು ದಾನ ಮಾಡಿ ಮತ್ತು ಗುರುವಿಗೆ ಹಳದಿ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡಿ ಒಳಿತಾಗುವುದು. 12. ಕುಂಭರಾಶಿ ಕುಂಭರಾಶಿಯನ್ನು ಸಹ ಮಕರ ರಾಶಿಯಂತೆ ಶನಿದೇವರ ರಾಶಿ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗುರುಪೂರ್ಣಿಮಾ ದಿನದಂದು ಕುಂಭರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮತ್ತು ಅರಳಿ ಮರಕ್ಕೆ ನೀರು ಅರ್ಪಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.